ಒಂದು ಸ್ಟೋರಿ ಹೇಳುವ ಅನ್ಕೊಂಡು ಬಂದೆ ಇವತ್ತು. ಸಣ್ಣ ಸ್ಟೋರಿ, ಜಾಸ್ತಿ ಅಂತ ಇಲ್ಲ. ಅಣ್ಣ ಹಿಂಗೆ ಹೇಳ್ದ, ಒಂದು ಮೂವಿ ಹಬ್ಬ ಪತ್ತೆ ಹೇಳ ಆಯ್ತು, ಅಡ್ಡಿಲ್ಲ ಅಂದೆ. ಮೂವಿ ಯಾವ್ದಕ್ಕೆ ಹೇಳ್ರೆ ಸ್ಪೈಡರ್ ಮ್ಯಾನ್ ಅಂತ. ಸ್ಪೈಡರ್ ಮ್ಯಾನ್ ಅಲ್ಲ, ಇಂಗ್ಲೀಷ್ ಅಲ್ಲ. ಒಂದ್ಸಲ ಬ್ಯಾಡ ಅನ್ಸ್ತು, ಸುಮಾರು ಅರ್ಥ ಆಗ್ತಲ್ಲ ಅನ್ಕೊಂಡು ಹೊರಟೆ. ಮಾರ್ವೆಲ್ ಇನ್ನು ಒಂದು ಮೂವಿ ಕಾಣ್ಲಾ ಥಿಯೇಟ್ರಿಗೆಲ್ಲ ಹೋಗಿ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೆಂಗಿರತ್ ಅನ್ಕಂಡು ಹಾದೆ. ಇಂಗ್ಲೀಷ್ ಮೂವಿ ಅಲ್ಲ, ಅದಕ್ಕೆ ಅಡ್ಡಿಲ್ಲ ಕಾಂಬ್ ಅನ್ಕಂಡು ಹೆಂಗೋ ಮನ್ಸ್ ಮಾಡ್ಕೊಂಡು ಹಾದೆ. ಅಲ್ಲಿ ಹಾರ್ಮೇಲೆ ಮಾತೊಬ್ಬ ಹೇಳ್ದ ಕನ್ನಡ ಅಂದ. ಓ ಕನ್ನಡವಾ, ಅಡ್ಡಿಲ್ಲ, ಹೆಂಗೋ ಲೈಕ್ ಅರ್ಥ ಆಗ್ತಲ್ಲ. ಕಾಂಬ್ ಅನ್ಕೊಂಡೆಲ್ಲ ಹೋಯ್ತು. ಹೋಯಿ ಬಾಲ್ಕನಿಗೆಲ್ಲ ಕೂಕನ್ ಒಂದ್ 3D ಕ್ಲಾತ್ ಕೊಟ್ಟಿರ, ಅದನ್ನೆಲ್ಲ ಹಾಯ್ಕ ಚಂದ ಮಾಡಿ ಕೂಕೊಂಡಿತ್ತು. ಅಲ್ಲೇ ಒಂದ್ ಟ್ವಿಸ್ಟ್ ಇದಿತ್ತು. ಟ್ವಿಸ್ಟ್ ಎಂತಂದ್ರೆ ಕನ್ನಡ ಅಂದಿನಲ್ಲ, ಆಮೇಲೆ ಗೊತ್ತಾಯ್ತು ಅದು ಕನ್ನಡ ಅಲ್ಲ, ತೆಲುಗು ಅನ್ಕೊಂಡ. ಹಾ 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 ನಮ್ಗೆ ತೆಲುಗು ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತದ ಅಣ್ಣಂಗ ಒಬ್ಬನಿಗೆ. ಮತ್ತೆ ಇಬ್ಬರಿತ್ತು ಬಾಯಿ ಕಳಕ ಅಂತ ಕನ್ನಡ ಅನ್ಕೊಂಡು ಹೋಗಿ ತೆಲುಗು ಮೂವಿ ಕರ್ಕೊಂಡು ಏನಲ್ಲ. ನಾನು ಹೋದಿ ಇಂಗ್ಲಿಷ್ ಅನ್ಕೊಂಡು, ಅಲ್ಲಿ ಮತ್ತ ಬೆಳದ್ ಕನ್ನಡ ಅನ್ಕೊಂಡು ನಾವು ಕಂಡು ತೆಲುಗು. ನಮ್ಗೆ ಅರ್ಥ ಆದ್ ರಾರ ಒಂದೇ. ಈ ಮಕ್ಕಳ, ಸಣ್ಣ ಮಕ್ಕಳು ಚಿಂಟು ಟಿವಿಂಗೆಲ್ಲ ಕಾಣ್ತವ ಕಣಿ, ಈ ಗೊಂಬಿಗಳೆಲ್ಲ ಓಡತ್. ಅದೇ ತರ ಆಯ್ತು ನಮ್ದು. ಆ ಮಾಡ್ಕ ಬಾಯಿ ಕಳ್ಕೊಂಡ ಕೊಂಡದ್ದೇ ಅಷ್ಟೇ. ಅದನ್ನ ಕಣ್ಕೊಂಡು ಮನೆ ಬಂತು. ಮತ್ತೆಂತ ಮಾಡೋಕಿಲ್ಲಲ್ಲ, ಹೋಯ್ತಲ್ಲ. ಬಾಯ್ ಬಾಯ್.